ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರೆ, ನೀವೆಲ್ಲ ಚೆನ್ನಾಗಿರಬೇಕು ಅಂತ ದೇವನ್ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತು ರೆಸಿಪಿ ಏನೆಂದರೆ ಕೋಳಿ ಮೊಟ್ಟೆ ಫ್ರೈ. ಸಿಂಪಲ್ ಅಂದರೆ ಸಿಂಪಲ್ ಕಂಡ್ರೆ, 10 ನಿಮಿಷದಲ್ಲಿ ಮಾಡ್ಕೋಬೋದಾದ ಸಿಂಪಲ್ ಆಗಿರೋ ರೆಸಿಪಿ. ಇದಕ್ಕೆ ಬೇಕಾಗಿರೋದು ಏನು ಜಾಸ್ತಿ ಐಟಮ್ಸು ಬೇಕಲ್ಲ ಕಂಡ್ರಿ. ತುಂಬ ಅಂದರೆ ತುಂಬ ಕಡಿಮೆ ಐಟಮ್ಸಲ್ಲಿ ಮಾಡ್ಕೋಬಹುದಾದ ಎಗ್ ಫ್ರೈ ರೆಸಿಪಿ. ಏನೇನು ಬೇಕಂದರೆ ಸಿಂಪಲ್ ಒಂದು 4 ಮೆಣಸಿನ್ಕಾಯಿ, ಒಂದು 5 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ ಪೌಡ್ರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮಸಾಲೆ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಇಷ್ಟಿದ್ರೆ ಸಾಕು. ಒಂದು ಕೋಳಿ ಮೊಟ್ಟೆ ಮತ್ತು ನಾನು ಒಂದು 6 ತಗೊಂಡಿದ್ದೆ, ಬೇಯಿಸ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೆ. 6 ಮೊಟ್ಟೆ ತಗೊಂಡಿದ್ದೆ. ಸಿಂಪಲ್. ಇವಾಗ ನಾವು ಮನೆಯಲ್ಲಿ ಬೆಳಗ್ಗೆದು ಒಬ್ಬೊಬ್ಬರು ತಂಗಳು ಸಾರು ತಿನ್ನಲ್ಲ, ಒಬ್ಬೊಬ್ಬರು ರಾತ್ರಿ ಸಾರು ತಿನ್ನೋರು ಇರ್ತಾರೆ, ಬೆಳಗ್ಗೆದು ಸಾಂಬಾರು ತಿಂದಿರೋರು ಇರ್ತಾರೆ. ಅಂಥವ್ರಿಗೆ ಏನು ಮಾಡಬೇಕು ಗೊತ್ತಾ? ರಾತ್ರಿ ಹೊತ್ತು ಸಾರು, ಅನ್ನ, ಮುದ್ದೆ ಸಾರು ಮಾಡಿದಾಗ ಸಿಂಪಲ್ಲಾಗಿ ಸೈಡ್ ಡಿಶ್ ಅಂತ ಈ ಥರ 6 ಮೊಟ್ಟೆ ಆಗಿಬಿಟ್ಟು ಸಿಂಪಲ್ಲಾಗಿ ಎಗ್ ಫ್ರೈ ಮಾಡಿಕೊಂಡು ಸೈಡ್ ಡಿಶಾಗಿ ನಂಚ್ಕೊಂಡು ತಿಂದರೆ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಇದು ಸಿಂಪಲ್ ಅಂದರೆ ಸಿಂಪಲ್. ನಮಗೆ ಇದನ್ನಲ್ಲಿ ಏನು ಇಂಗ್ರೀಡಿಯೆಂಟ್ಸು ಏನು ಜಾಸ್ತಿ ಬೇಕಾಗಿಲ್ಲ. ನಮ್ಮ ಕೈ ತಿರುಸೋದು ಇದೆಯಲ್ಲ, ಅದೇ ಜಾಸ್ತಿ ಬೇಕಾಗಿರೋದು. ಕೈಗೆ ಸ್ವಲ್ಪ ಸ್ಟ್ರೈನ್ ಅಷ್ಟೇ ಬಿಟ್ಟರೆ ಐಟಮ್ಸ್ ಎಲ್ಲ ಕಮ್ಮಿ. ಟೇಸ್ಟು ಸೂಪರ್ ಆಗಿರುತ್ತೆ, ಸೈಡ್ ಡಿಶ್ಶು ಸೂಪರ್. ನಾವು ಜಾಸ್ತಿ ಟೈಮು ಇಡಿಸಲ್ಲ ಕಣ್ರಿ, ಒಂದು 1/4 ಗಂಟೆ ಇಡಿಸುತ್ತೆ ಅಷ್ಟೇ. ಮೊಟ್ಟೆ ಬೇಯಿಸ್ಕೊಳೋದು ಒಂದೇ ನಮ್ಗೆ ಟೈಮ್ ಇಡಿಸೋದು. 1/4 ಗಂಟೆಯಲ್ಲಿ ಮೊಟ್ಟೆ ಫ್ರೈ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಮತ್ತು ಇನ್ನೇನು ಗೊತ್ತಾ, ತಿಂದಿದ್ಮೇಲೆ ನೀವೇನು ತಿಂದಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅನ್ನ ಬೆರೆಸ್ಕೊಂಡು ತಿನ್ನಿರಿ. ಏನು ಸಖತ್ತಾಗಿರುತ್ತೆ ಗೊತ್ತಾ ಟೇಸ್ಟು. ಒಂದ್ಸರಿ ಟ್ರೈ ಮಾಡಿರಿ. ಎಲ್ಲ ಹಾಕಿ ಕಲಸಿದ್ಮೇಲೆ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸರಿ ಅದ್ರ ಮೇಲೆ ಹಬೆಗೆ ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಹುರಿ ಕಮ್ಮಿ ಇಕ್ಬಿಟ್ಟು, ಗ್ಯಾಸ್ ಸ್ಟವ್ ಹುರಿ ಕಮ್ಮಿ ಇಕ್ಬಿಟ್ಟು ಪ್ಲೇಟನ್ನು ಮುಚ್ಚಿಬಿಟ್ಟು ಸ್ಲಿಮ್ಮಲ್ಲಿ ಬೇಯಕ್ಕೆ ಬಿಡಬೇಕು. ನಾವು ಅದನ್ನು ಬೇಯ್ದಮೇಲೆ ಅದಕ್ಕೆ ಬೇಕಾಗಿರೋದೆಲ್ಲ ಇಷ್ಟೇ ಕಣ್ರಿ, ಜಾಸ್ತಿ ಏನು ಬೇಕಾಗಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.